ಯಾವ ಥರ ಇದೆ ನೋಡಿ. ಬಾಬಾ ಬಾಬಾ ಸಖತ್ತಾಗಿದೆ ವ್ಯೂವು. ಬನ್ನಿ, 3 ಬಸ್ ನಿಂತಿದೆ. ಇಲ್ಲಿದೆ ನೋಡಿ. ಹಾಯ್ ವೀವರ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಬಂದಿದ್ದೀನಿ ನಮ್ಮ ಒಂದು ಅಂಬಾರಿ ಡಬಲ್ ಡೆಕ್ಕರ್ ಬಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನೋಡ್ತಿರ್ಬೋದು ಆಲ್ರೆಡಿ ಇಲ್ಲಿ ನಿಂತಿದೆ. ಆಫ್ಟರ್ 27 ಇಯರ್ಸ್ ಆದಮೇಲೆ ಮತ್ತೆ ಬ್ಯಾಂಗ್ಳೂರಲ್ಲಿ ರನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಬಸ್ ಬಂದ್ಬಿಟ್ಟು ನಿಮಗೆ ಕ್ವಾಲಿಟಿ ಏನಂತ ಹೇಳಿದ್ರೆ, ಇದು ಲಂಡನ್ ಮತ್ತು ಅಬ್ರಾಡಲ್ಲೆಲ್ಲ ಸ್ವಲ್ಪ ಫೇಮಸ್. ನಮ್ಮ ಮುಂಬೈಯಲ್ಲೂ ಕೂಡ ಈ ಥರ ಬಸ್ಸಸ್ಸು ತುಂಬಾ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಫುಲ್ ನಿಮಗೆ ಮೇಲೆ ವ್ಯೂ, ಓಪನ್ ರೂಫ್ ಇದೆ. ಆರಾಮಾಗಿ ಸಿಟಿ ವ್ಯೂಸ್ ಎಲ್ಲ ಸಖತ್ತಾಗಿರುತ್ತೆ. ಸೊ ನಾನು ಎಕ್ಸೈಟ್ ಆಗಿದ್ದೀನಿ. ಬ್ಯಾಂಗ್ಳೂರು ಸಿಟಿ ಟ್ರಾಫಿಕಲ್ಲಿ ಇದು ಯಾವ ಥರ ರನ್ ಆಗುತ್ತೆ ಏನು ಅಂತ. ನಮ್ಮ ಬ್ಯಾಂಗ್ಳೂರು ಸಿಟಿ ಟ್ರಾಫಿಕ್ ಅಂತಲ್ಲೂ ಇಂಥ ಬಸ್ಸು ಎಂಜಾಯ್ ಮಾಡ್ಬೋದಾ ಆನ್ ದಿ ವೆಹಿಕಲ್ ಹೋಗ್ತಾ ಅಂತ ನಾನು ಎಕ್ಸೈಟ್ ಆಗಿದ್ದೀನಿ. ನೀವು ಎಕ್ಸೈಟ್ ಆಗಿದ್ದರೆ ಕಂಟಿನ್ಯೂ ಆಗಿ ನೋಡಿ ವೀಡಿಯೋನ. ಇದ್ರ ಫುಲ್ ಡೀಟೇಲ್ಸ್, ಟಿಕೆಟ್ ಪ್ರೈಸ್ ಎಷ್ಟು, ಯಾವ ಥರ ರೀಚ್ ಆಗಬೇಕು ನೀವು ಇಲ್ಲಿ ಬಂದುಬಿಟ್ಟು ಬೋರ್ಡಿಂಗ್ ಪಾಯಿಂಟ್ಗೆ, ಯಾವ್ಯಾವ ಕಡೆ ನಿಮಗೆ ಪ್ಲೇಸಸ್ನ ತೋರಿಸ್ತಾರೆ ಏನು ಅಂತ ಎಲ್ಲ ಡೀಟೇಲ್ಸ್ನು ನಾನು ಮುಂದೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಬೇಡಿ, ಓಕೆನಾ? ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿದೆ ನೋಡಿ, ಟೋಟಲ್ ಈಗ ಬಂದ್ಬಿಟ್ಟು 3 ಬಸ್ಸಸ್ನ ಇವರು ಲಾಂಚ್ ಮಾಡಿದ್ದಾರೆ. ಆಫ್ಟರ್ ಮತ್ತೆ ಏನು ಸ್ವಲ್ಪ ಪಾಪ್ಯುಲೇಷನ್ ಯಾವ ಥರ, ಪ್ಯಾಸೆಂಜರ್ಸ್ ಯಾವ ಥರ ಕ್ರೌಡ್ ಇದೆ, ಟೂರಿಸ್ಟಮ್ ಯಾವ ಥರ ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು ಬಸ್ನ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ. ಇಲ್ಲಿದೆ ನೋಡಿ, ಬಸ್ ಬಂದ್ಬಿಟ್ಟು ಈ ಥರ ಇದೆ ನೋಡಿ ಫ್ರಂಟ್ ಲುಕ್. ಇಲ್ಲಿ ನಮ್ಮ ಯಕ್ಷಗಾನ ಒಂದು ಕಲಾವಿದರ ಬ್ಯಾಡ್ಜಿಂಗ್ ಇದೆ. ಆ್ಯಕ್ಚುಲಿ ಬಸ್ ಬಂದ್ಬಿಟ್ಟು ಐಷರ್ ಕಂಪ್ನಿದು. ಈ ಥರ ಇದೆ ನೋಡಿ ಫ್ರಂಟ್ ಲುಕ್. ಫುಲ್ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಬೇಕು. ಜಾತ್ರೆ ಲುಕ್ ಏನೂ ಇಲ್ಲ, ಫುಲ್ ಮಿಂಚ್ತಾ ಇದೆ ಬಸ್ ಮಾತ್ರ. ನೋಡ್ತಾ ಇದ್ದರೆ ನಿಮಗೆ ಇಲ್ಲೊಂದು ಡೋರ್ ಸಿಗುತ್ತೆ ಫ್ರಂಟಲ್ಲಿ, ಇಲ್ಲೊಂದು ಡೋರ್ ಸಿಗುತ್ತೆ. ಮತ್ತು ಅಗೈನ್ ನಿಮಗೆ ಬ್ಯಾಕ್ ಸೈಡಲ್ಲೂ ಒಂದು ಡೋರ್ ಸಿಗುತ್ತೆ. ಈ ಥರ ಸಿಗುತ್ತೆ ಬ್ಯಾಕ್ ಸೈಡ್ ಡೋರು. ಈಗ ನಾವು ಫ್ರಂಟ್ ಲುಕ್ನ ಕಂಪ್ಲೀಟಾಗಿ ನೋಡೋಣ ಬನ್ನಿ. ಫ್ರಂಟ್ ಲುಕ್ ನೋಡೋದಾದರೆ ನಿಮಗೆ ಈ ಥರ ಸಿಗುತ್ತೆ. ಫ್ರಂಟ್ ಲುಕ್ ನೋಡಿ, ಫುಲ್ ಹೈಟಾಗಿದೆ, ಫುಲ್ ಪ್ಯಾನರೋಮಿಕ್ ವಿಂಡ್ ಗ್ಲಾಸ್ ಸಖತ್ತಾಗೇ ಇದೆ ಅಂತ ಹೇಳ್ಬೋದು. ವ್ಯೂ ಮಾತ್ರ ಡ್ರೈವರ್ ವ್ಯೂಗೂ ಸಖತ್ತಾಗಿದೆ ನೋಡಿ. ಎಷ್ಟು ಹೈಟಾಗಿದೆ ಅಂತ ಹೇಳಿದ್ರೆ ಸಖತ್ ಹೈಟ್ ಇದೆ. ಅದು ಬಂದ್ಬಿಟ್ಟು ಅಲ್ಲಿ ಡಬಲ್ ಡೆಕ್ಕರ್, ಅಲ್ಲಿ ಮೇಲೆ ನಿಮಗೆ ಓಪನ್ ರೂಫ್. ಇದು ಬಂದ್ಬಿಟ್ಟು ನಿಮಗೆ ಒಳಗಡೆ AC ಡೆಕ್. ಅದರಲ್ಲಿ ನಿಮಗೆ ಪ್ಯಾನರೋಮಿಕ್ ವಿಂಡೋಸ್ ಇರುತ್ತೆ, ಬಟ್ ಓಪನ್ ರೂಫ್ ಸಿಗೋದಿಲ್ಲ. ನೀವೇನಾದರೂ ಸಿಟಿ ಎಂಜಾಯ್ ಮಾಡಬೇಕಂದ್ರೆ ಡಬಲ್ ಡೆಕ್ನೇ ಬುಕ್ ಮಾಡ್ಕೊಳ್ಳಿ. ಈಗ ಇನ್ನೂ ಬಸ್ ಸ್ಟಾರ್ಟ್ ಆಗಿಲ್ಲ. ಬಸ್ ಸ್ಟಾರ್ಟ್ ಆದಮೇಲೆ ನಾನು ಒಳಗಡೆ ಹೋಗ್ಬಿಟ್ಟು ನಿಮಗೆ ಸೀಟಿಂಗ್ ಕೆಪಾಸಿಟಿ ಎಷ್ಟು, ಮೇಲ್ಗಡೆ ಯಾವ ಥರ ಸಿಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ? 10:30ಗೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಸ್ಲಾಟ್. ಎಷ್ಟು ಸ್ಲಾಟ್ಸ್ ಇದೆ ಏನು ಅಂತ ಫುಲ್ ಡೀಟೇಲ್ ಆಮೇಲೆ ಹೇಳ್ತೀನಿ, ಓಕೆನಾ? ಈಗ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದಮೇಲೆ ಒಳಗಡೆ ಹೋಗ್ಬಿಟ್ಟು ನೋಡೋಣ. ಮತ್ತು ಇದ್ರ ಸೈಡ್ ವ್ಯೂ ಬರೋದಾದರೆ ಈ ಥರ ಕಾಣುತ್ತೆ ನೋಡಿ. ಇದರ ಒಂದು ಲೆಫ್ಟ್ ಸೈಡ್ ವ್ಯೂ ನೋಡಿ, ಫುಲ್ ಪ್ಯಾನರೋಮಿಕ್ ಗ್ಲಾಸಸ್ ಇದೆ. ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಬಸ್ನ. ಅಲ್ಲಿ ನಮ್ಮ ಒಂದು ಕರ್ನಾಟಕ ಟೂರಿಸಮ್ನ ಅಂಬಾರಿ ಬ್ಯಾಡ್ಜಿಂಗ್. ಮತ್ತು ಇಲ್ಲಿ ನೋಡ್ತಿರ್ಬೋದು ಫುಲ್ ಒಂದು ಯಕ್ಷಗಾನ ಥೀಮ್ ಇಟ್ಕೊಂಡು ಫುಲ್ ಬ್ಯಾಡ್ಜಿಂಗನ್ನು ಮಾಡಿದ್ದಾರೆ. ಇನ್ನು ಈ ಬಸ್ನ ಬ್ಯಾಕ್ ಸೈಡ್ ವ್ಯೂ ನೋಡೋದಾದರೆ ನಿಮ್ಗೆ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಫುಲ್ ಸಿನಿಮ್ಯಾಟಿಕಲ್ಲಿ ಹೋಗೋಣ. ಈ ಥರ ಕಾಣುತ್ತೆ ನೋಡಿ ನಿಮಗೆ ಬ್ಯಾಕ್ ಸೈಡ್ ವ್ಯೂ. ಈ ಥರ ಕಾಣುತ್ತೆ, ಫುಲ್ಲು ಹೈಟ್ ಮಾತ್ರ. ಅಲ್ಲಿ ಡಬಲ್ ಡೆಕ್ಕರು, ಇಲ್ಲಿ ಅಂಬಾರಿ ಮತ್ತು ಬ್ಯಾಡ್ಜಿಂಗ್ ಸಿಗುತ್ತೆ, ಐಷರ್ದು ಲೋಗೋ. ಇದು ಬಂದ್ಬಿಟ್ಟು ನಿಮಗೆ ಕೋಚ್ KMS ಅವರು ಬಿಲ್ಡ್ ಮಾಡಿಕೊಟ್ಟಿರೋದು, ಓಕೆನಾ? ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ KSTDC ಅಂಡರಲ್ಲಿ ಆಪ್ರೇಟ್ ಆಗೋದು. KSTDC ಬಂದ್ಬಿಟ್ಟು ನಿಮಗೆ ಕರ್ನಾಟಕ ಸ್ಟೇಟ್ ಟೂರಿಸಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸಖತ್ತಾಗೇ ಇದೆ ಅಂತ ಹೇಳ್ಬೋದು. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಬಸ್ ಇನ್ನೂ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಏನೋ ಅಂತ. ಡ್ರೈವರ್ ಇನ್ನೂ ಬಂದಿಲ್ಲ. ಈಗ ಬಂದ್ಬಿಟ್ಟು ನಿಮಗೆ ರೈಟ್ ಸೈಡ್ ವ್ಯೂ ತೋರಿಸೋದಾದರೆ ರೈಟ್ ಸೈಡ್ ವ್ಯೂ ನಿಮಗೆ ಈ ಥರ ಕಾಣುತ್ತೆ. ಅಗೇನು ಸ್ವಲ್ಪ ಲೆಫ್ಟ್ ಸೈಡ್ ರೈಟ್ ಸೈಡ್ ಸೇಮ್ ಅನಿಸುತ್ತೆ. ಇಲ್ಲೊಂದು ನಿಮಗೆ ಎಮರ್ಜೆನ್ಸಿ ಎಕ್ಸಿಟ್ ಸಿಗುತ್ತೆ, ಮತ್ತು ಎಮರ್ಜೆನ್ಸಿ ಎಕ್ಸಿಟ್ ಸ್ಟೆಪ್ಸ್ ಇದಿಲ್ಲಿದೆ. ಮತ್ತು ಅಗೈನ್ ಅಂಬಾರಿ ಬ್ಯಾಡ್ಜಿಂಗ್ ಮೇಲೆ ಡಬಲ್ ಡೆಕ್ಕರ್ ವ್ಯೂ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಇದು ಬಂದ್ಬಿಟ್ಟು ಡ್ರೈವರ್ ಕ್ಯಾಬಿನ್ ಡೋರ್. ನಿಮಗೆ ಒಳಗಡೆ ಬಂದ್ಬಿಟ್ಟು AC ಇರುತ್ತೆ. ಈ ಒಂದು ಲೋಯರ್ ಡೆಕ್ಕಲ್ಲಿ ಡೆಕ್ 1 ಆ್ಯಂಡ್ ಡೆಕ್ 2 ಅದು. ಈ ಲೋಯರ್ ಡೆಕ್ಕಲ್ಲಿ AC ಸಿಗುತ್ತೆ. ಮೇಲೆ ನಿಮಗೆ
ನ್ಯಾಚುರಲ್ ಎ ಸಿ ಸಿಗುತ್ತೆ. ಓಕೆ, ಇಷ್ಟು ಈ ಬಸ್ನ ಒಂದು ಔಟ್ಲುಕ್. ಇನ್ನು ನಿಮಗೆ ಬಸ್ನ ಇಂಟೀರಿಯರ್ ಮತ್ತು ರನ್ ಆಗುವಾಗ ಫುಲ್ ವೀಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ, ಓಕೆನಾ? ಬನ್ನಿ, ಈಗ ನಿಮಗೆ ಇದನ್ನು KSTDCಯಲ್ಲಿ ಯಾವ ಥರ ಬುಕ್ ಮಾಡೋದು ಅಂತ ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ. ನಾನೇನೆಲ್ಲ ನಿಮಗೆ ಬುಕ್ಕಿಂಗ್ ಮಾಡಿ ತೋರಿಸೋದು, ಜಸ್ಟ್ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಯಾಕಂದರೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತು. ನಾನಿಲ್ಲಿ ನಿಮಗೆ ಸುಮ್ಮನೆ ಡಿಲೇ ಮಾಡಿದ್ರೆ ವೇಸ್ಟ್ ಆಗುತ್ತೆ. ನೀವು ಜಸ್ಟ್ ಏನು ಮಾಡ್ಕೊಳ್ಳಿ, ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ನ ಓಪನ್ ಮಾಡಿಕೊಂಡು KSTDC ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ವಿಂಡೋ ಓಪನ್ ಮಾಡಿದ ತಕ್ಷಣ ನಿಮಗೆ ಹಾಪ್ ಆನ್ ಹಾಪ್ ಆಫ್ ಸರ್ವಿಸ್ ಅಂತ ಸಿಗುತ್ತೆ. ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ಎಲ್ಲೆಲ್ಲಿಂದ ರನ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಲೊಕೇಶನ್ಸು ಕೊಟ್ಟಿದ್ದಾರೆ. ಕಂಪ್ಲೀಟ್ ರೂಟ್ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ರವೀಂದ್ರ ಕಲಾಕ್ಷೇತ್ರದಿಂದ ಸ್ಟಾರ್ಟ್ ಆಗಿ ಟೌನ್ ಹಾಲ್, ಕಾರ್ಪೊರೇಷನ್, ಹಡ್ಸನ್ ಸರ್ಕಲ್, ಮತ್ತು ಕಸ್ತೂರಬಾ ರೋಡ್, ಕಂಠೀರವ ಸ್ಟೇಡಿಯಂ, ವಿಠಲ್ ಮಲ್ಯ ರೋಡ್, UB ಸಿಟಿ, ಗೌರ್ಮೆಂಟ್ ಮ್ಯೂಸಿಯಂ, ವಿಶ್ವೇಶ್ವರಯ್ಯ ಮ್ಯೂಸಿಯಂ, ಅನಿಲ್ ಕುಂಬ್ಳೆ ಸರ್ಕಲ್, ಕಬ್ಬನ್ ಪಾರ್ಕ್, ಕ್ವೀನ್ಸ್ ರೋಡ್, ಪೋಸ್ಟ್ ಆಫೀಸ್, ಯುಟಿಲಿಟಿ ಬಿಲ್ಡಿಂಗ್, ಡಾಕ್ಟರ್ BR ಅಂಬೇಡ್ಕರ್ ರೋಡ್, ಬಾರ್ ಕೌನ್ಸಿಲ್, ಹೈಕೋರ್ಟ್, ವಿಧಾನಸೌಧ, ವಿಕಾಸ್ ಸೌಧ, MS ಬಿಲ್ಡಿಂಗ್, KR ಸರ್ಕಲ್, ಮತ್ತು ನೃಪತುಂಗ ರೋಡ್ ಆದ ತಕ್ಷಣ ಅಗೇನ್ ನಿಮಗೆ ಬ್ಯಾಕ್ ಟು ರವೀಂದ್ರ ಕಲಾಕ್ಷೇತ್ರಕ್ಕೆ ತಂದು ಬಿಡ್ತಾರೆ. ನೀವು ಇದನ್ನು KSTDC ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಬುಕ್ ಮಾಡ್ಕೋಬೋದು. ಸ್ಲಾಟ್ಸ್ ಇರುತ್ತೆ ನಿಮಗೆ. ಅರ್ಲಿ ಮಾರ್ನಿಂಗ್ 10:30 ಫಸ್ಟ್ ಸ್ಲಾಟ್ ಸ್ಟಾರ್ಟ್ ಆದರೆ ನೈಟ್ 8 o'clockವರೆಗೂ ನಿಮಗೆ ಸಿಗುತ್ತೆ. ಬೆಸ್ಟ್ ನೀವು ಆನ್ಲೈನ್ ಬುಕ್ ಮಾಡ್ಕೊಂಡು ಬರೋದು. ಜಸ್ಟ್ 180 rupees ಟಿಕೆಟ್ ಪ್ರೈಸ್ ಬಂದು. ನೀವು ಆಫ್ಲೈನು ಬುಕ್ ಮಾಡ್ಕೋಬೋದು. ಕೆಲವೊಂದು ಟೈಮ್ ಟಿಕೆಟ್ಸ್ ಸಿಗೋದಿಲ್ಲ, ಬಟ್ ಸಿಗುತ್ತೆ ನಿಮಗೆ. ನಾನು ಬಂದಿರೋದು ಫ್ರೈಡೇ, ನಾನು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಬಂದಿದ್ದೀನಿ. ನೀವು ಬುಕ್ ಮಾಡ್ಕೊಳ್ಳೋದಾದರೆ, ಎಂಜಾಯ್ ಮಾಡಬೇಕಂದ್ರೆ ಡಬಲ್ ಡೆಕ್ಕರ್ನೇ ಬುಕ್ ಮಾಡಿ, ಓಕೆನಾ? ಡಬಲ್ ಡೆಕ್ಕರ್ ಆದಾಗ ಸ್ವಲ್ಪ ಸೇಫಾಗಿ ಜರ್ನಿ ಮಾಡಿ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಶೇರ್ ಮಾಡೋದು ಏನು ಅಂತ ಹೇಳಿದ್ರೆ, ಹಾಪ್ ಆನ್ ಹಾಪ್ ಆಫ್ ಅಂದರೆ, ಈಗ ನೋಡಿ ಇದು ಈಗ ರವೀಂದ್ರ ಕಲಾಕ್ಷೇತ್ರದಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟು ಬಂದು ನಿಮಗೆ ಟೌನ್ ಹಾಲ್ ಹೋಗುತ್ತೆ, ನೆಕ್ಸ್ಟ್ ವಿಧಾನಸೌಧ ಹೋಗುತ್ತೆ. ನಾನು ಬಂದುಬಿಟ್ಟು ಟೌನ್ ಹಾಲ್ ಇಳ್ಕೊಂಡು, ಈ ಬಸ್ಸಿಂದ ಇಳ್ಕೊಂಡು ಬೇರೆ ಬಸ್ಸಿಗೆ ಹತ್ಕೊಂಡು, ಅಲ್ಲೇ ಅಂದರೆ ಟೌನ್ ಹಾಲಲ್ಲಿ ಇಳ್ಕೊಂಡು ಟೌನ್ ಹಾಲ್, ವಿಧಾನಸೌಧ ಎಲ್ಲ ಎಕ್ಸ್ಪ್ಲೋರ್ ಮಾಡಿ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಬಸ್ ಬರುತ್ತಲ್ಲ ಆ ಬಸ್ಸಲ್ಲಿ ಹತ್ಕೊಂಡು ಬರ್ಬೋದು. ಈ ಥರನೂ ಆಪ್ಷನ್ ಕೊಟ್ಟಿರೋದು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ನೀವು ಈ ಥರನೇ ಮಾಡಿ. ಸ್ವಲ್ಪ ಬೇಗ ಬಂದುಬಿಟ್ಟು ಎಲ್ಲದನ್ನು ಕವರ್ ಮಾಡಿಕೊಂಡು 180 rupeesಲ್ಲಿ ಫುಲ್ ಪೈಸಾ ವಸೂಲು ಮಾಡಿ. ಬೆಸ್ಟ್ ವರ್ತ್ ಅಂತಲೇ ಹೇಳ್ಬೋದು ಈ ಒಂದು ಪ್ರೈಸು. ನಾನು ಆ ಥರ ಮಾಡಲ್ಲ, ಯಾಕಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ನಾನು ಬಂದುಬಿಟ್ಟು ಜಸ್ಟ್ ಇಲ್ಲಿಂದ ಹತ್ಕೊಂಡು ಮುಗಿಸ್ತೀನಿ. ಡ್ರೈವರ್ ಬಂದು ಈಗ ಬಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಇರ್ಬೋದು ನೋಡಿ, ಇನ್ನೇನು ಬಸ್ ಮೂವ್ ಆಗುತ್ತೆ. ಸ್ಟಾರ್ಟ್ ಮಾಡೋಣ ಜರ್ನಿನ. ಎಕ್ಸೈಟ್ ಆಗಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ನೋಡಿ ಮೂವ್ ಆಗ್ತಾ ಇದೆ ಅಲ್ಲಿ. ಸಖತ್ ಲೆಂತಿ ಹೈಟ್ ಇದೆ ಬಸ್ ಮಾತ್ರ. ಇದು ರವೀಂದ್ರ ಕಲಾಕ್ಷೇತ್ರದಿಂದ ಸ್ಟಾರ್ಟ್ ಆಗ್ತಿದೆ ಈಗ. ನೋಡಿ ಎಷ್ಟು ಲೆಂತಿ ಇದೆ ಬಸ್ಸು. ಆಲ್ಮೋಸ್ಟ್ ಇದು ಬಂದ್ಬಿಟ್ಟು ನಿಮಗೆ 13.5 meters ಅನಿಸುತ್ತೆ ಲೆಂತ್ ಬಸ್ ಬಂದು. ಇನ್ನೇನು ಜಸ್ಟ್ ಕೆಲವೇ ಕ್ಷಣಗಳಲ್ಲಿ ಬಸ್ ರನ್ ಆಗುತ್ತೆ. ಸಖತ್ತಿದೆ ಮಾತ್ರ. ಬರ್ತಾ ಇದೆ ನೋಡಿ ಅಂಬಾರಿ. ಫಸ್ಟ್ ಸ್ಲಾಟ್ ನಮ್ಮದು ಬರ್ತಾ ಇದೆ ಇಲ್ಲಿ. ಬನ್ನಿ 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 ಸರ್ ಬನ್ನಿ. ಸಖತ್ತಾಗಿದೆ ಮಾತ್ರ ಬಸ್ಸು. ಫಸ್ಟ್ ಬಸ್ ನಮ್ಮದು. ಸಖತ್ತಾಗಿ ಎಂಜಾಯ್ ಮಾಡ್ತೀರಾ ಜರ್ನಿನ? ಎಂಜಾಯ್ ಮಾಡಿ ಜರ್ನಿನ. ಓ ಅಲ್ಲಿ ಕಟ್ಟಿಗೆ ಇದೆ, ಆಗುತ್ತೆ ಅನಿಸುತ್ತೆ. ರವೀಂದ್ರ ಕಲಾಕ್ಷೇತ್ರದಿಂದ ಸ್ಟಾರ್ಟ್ ಆಗೋದು ಬಸ್ ಬಂದು. ನೋಡ್ತಿರ್ಬೋದು ರವೀಂದ್ರ ಕಲಾಕ್ಷೇತ್ರ ಔಟ್ಸೈಡ್ ಬರ್ತಾ ಇದೆ ಫಸ್ಟ್ ಬಸ್. ಟಾಪ್ ವ್ಯೂ ಅಲ್ಲಿ ನೋಡ್ಬಿಡಿ.
ಇನ್ನು ಟಿಕೆಟ್ಸ್ನ ನೋಡೋದಾದರೆ ನಿಮಗೆ ಆನ್ಲೈನು ಸಿಗುತ್ತೆ, ಆಫ್ಲೈನು ಸಿಗುತ್ತೆ. ಆಫ್ಲೈನ್ ಕೂಡ ನಿಮಗೆ ಸಿಗುತ್ತೆ, ಆಲ್ಮೋಸ್ಟ್ 99% ಸಿಗ್ತಾ ಇದೆ. ಯಾರಿಗೂ ಆ ಥರ ಏನು ವಾಪಸ್ ಕಳಿಸಿಲ್ಲ. ವೀಕೆಂಡಲ್ಲಿ ಮಾತ್ರ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು. ಓಕೆನಾ. ಈಗ ನಮ್ಮ ಬಸ್ಸು ಹೋಗಲಿಕ್ಕೆ ಫಸ್ಟ್ ಸ್ಲಾಟ್ 10:30 ಸ್ಟಾರ್ಟ್ ಆಗುತ್ತೆ. ಈಗ ಫಸ್ಟ್ ಬಸ್ ಹೋಗಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಎಂಟ್ರಿ ಕೊಡೋಣ. ನಮ್ಮದು ಡಬಲ್ ಡೆಕ್ಕರ್ ಫುಲ್ ಟಾಪ್ ರೂಫಲ್ಲಿ ನಾವು ಬುಕ್ ಮಾಡ್ಕೊಂಡಿರೋದು. ಫುಲ್ ನಿಮಗೆ ಓಪನ್ ವ್ಯೂ ಕಾಣಿಸುತ್ತೆ ಬ್ಯಾಂಗ್ಳೂರು ಬಂದು. ಫುಲ್ VIP ಫೀಲಿಂಗ್ ಸಿಗುತ್ತೆ. ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ. ನೀವು ಆ ಥರ ಫೀಲಿಂಗ್ ತೊಗೊಳ್ಬೇಕು ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಇದರಲ್ಲಿ ಟ್ರಾವೆಲ್ ಮಾಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಒನ್ ಟೈಮ್ ಆದರೂ. ನೀವು ಇನ್ನೇನು ಓಡಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂಬಾರಿ ಡಬಲ್ ಡೆಕ್ಕರ್ ಬಸ್ ಆಫ್ಟರ್ 27 ಇಯರ್ಸ್ ಆದಮೇಲೆ ಬ್ಯಾಕ್ ಆನ್ ಬ್ಯಾಂಗ್ಳೂರ್ ರೋಡ್ಸ್. ನಿಮಗೆ ಅಗೇನ್ ಇನ್ನೊಂದು ಇನ್ಫಾರ್ಮೇಷನ್ ಕೊಡೋದು ಮರ್ತ್ಬಿಟ್ಟೆ. ಇಲ್ಲಿ ನೋಡಿ, ಕರ್ನಾಟಕ ಅವರ ಒಂದು ಥೀಮ್ ಕರ್ನಾಟಕ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ. ಸೊ ಇಟ್ಸ್ ರಿಯಲಿ ಟ್ರೂ ಅಂತ ಹೇಳ್ಬೋದು. ಬನ್ನಿ, ನಿಮಗೆ ಈ ವಿಂಡೋ ಈ ಥರ ಕಾಣುತ್ತೆ. ನಿಮಗೆ ಡಬಲ್ ಡೆಕ್ಕರ್ ಹೋಗಬೇಕು ಅಂದರೆ ನೀವು ಇಲ್ಲಿಂದ ಹೋಗಬೇಕು. ಇಲ್ಲಿದೆ ಸ್ಟೆಪ್ಸು. ನಾನಿನ್ನೂ ಒಳಗಡೆ ಹೋಗಿಲ್ಲ, ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ. ಜಸ್ಟ್ ನಾನೀಗ ಔಟ್ಸೈಡ್ ನಿಮಗೆ ಕವರ್ ಮಾಡ್ತಾಯಿದ್ದೀನಿ. ಬನ್ನಿ, ಈಗ ಒಳಗಡೆಯಿಂದ ಶುರು ಮಾಡೋಣ. ನಿಮಗೆ ಎಂಟ್ರೆನ್ಸ್ ಈ ಥರ ಸಿಗುತ್ತೆ. ಹಾಯ್ ಸರ್. ಹಾಯ್. ತಮ್ಮ ಹೆಸರು? ನಾಗರಾಜ್. ಓಕೆ, ಹೆಂಗಿದೆ ಫೀಲಿಂಗ್ ಹೊಸ ಬಸ್ಸು ಆಫ್ಟರ್ 27 ಇಯರ್ಸ್ ಆದಮೇಲೆ? ಸಖತ್ತಾಗಿದೆ. ಓಕೆ ಸರ್. ಆದರೂ ಬೆಂಗಳೂರು ಟ್ರಾಫಿಕಲ್ಲಿ ಈ ಥರ ಒಂದು ಬಸ್ ಓಡಿಸೋಕ್ಕೆ ಖುಷಿ ಆಗ್ತಾ ಇದೆ ಅಲ್ಲ? ಆದರೂ ಈ ಟ್ರಾಫಿಕಲ್ಲಿ ಎಂಜಾಯ್ ಮಾಡ್ಬೋದಲ್ಲ? ಥ್ಯಾಂಕ್ ಯು ಸರ್. ಇದು ಬಂದ್ಬಿಟ್ಟು ನಿಮಗೆ ಈ ಥರ ಸಿಗುತ್ತೆ. ಡ್ರೈವರ್ ಕ್ಯಾಬಿನ್ ಇಲ್ಲಿದ್ದಾರೆ, ಕ್ಯಾಪ್ಟನ್ ಸರ್. ನಿಮಗೆ ಇಲ್ಲಿ ಅನೌನ್ಸ್ಮೆಂಟ್ ಸ್ಪೀಕರ್ ಕೂಡ ಸಿಗುತ್ತೆ. ಫುಲ್ ವೈಡಾಗಿದೆ ಅಂತ ಹೇಳ್ಬೋದು. ಮತ್ತು ಎಮರ್ಜೆನ್ಸಿ ಅಲಾರ್ಮ್ ಸಿಗ್ನಲ್ಸ್ ಇದೆ. ಮತ್ತು ನಿಮಗೆ ಇಲ್ಲಿ CCTV ಕ್ಯಾಮ್ರಾನೂ ಸಿಗುತ್ತೆ ಸೇಫರ್ ಸೈಡ್. ಮತ್ತು ನಿಮಗೆ TVನೂ ಹಾಕಿದ್ದಾರೆ ಇಲ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಪರ್ಸನ್ಸ್ ಆ್ಯಂಡ್ ಆಲ್ಸೋ ಅಡ್ವರ್ಟೈಸ್ಮೆಂಟ್ KSTGC. ನಿಮಗೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ನೋಡೋದಾದರೆ ಈ ಥರ ಸಿಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಗೈಡ್ಗೋಸ್ಕರ ಸೀಟ್ ಇಟ್ಟಿರೋದು. ಎಲ್ಲದೂ ಎಮರ್ಜೆನ್ಸಿ ಎಕ್ಸಿಟ್ಸ್. ನಿಮಗೆ ನೋಡೋ ಸೀಟಿಂಗ್ ಕೆಪಾಸಿಟಿ ಈ ಥರ ಸಿಗುತ್ತೆ. ಸೀಟ್ ಬಂದ್ಬಿಟ್ಟು ನಿಮಗೆ 1 2 3 4 5 6 7 8 9 10 11 12 ಅಂದರೆ ನಿಮಗೆ ಲೋಯರ್ ಡೆಕ್ಕಲ್ಲಿ 24 ಸೀಟ್ ಸಿಗುತ್ತೆ. ಪ್ರಕಾಶ್ ಅವರು ಬಿಲ್ಡ್ ಮಾಡಿರುವಂತಹ ಒಂದು ಸೀಟಲ್ಲಿ ಕುತ್ಕೊಂಡು ನೋಡೋದಾದರೆ ಫುಲ್ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬೋದು. ಫುಲ್ ಲೆಗ್ ಸ್ಪೇಸ್, ಲೆಗ್ ರೂಮ್ ಎಲ್ಲ ನಿಮಗೆ ಸಖತ್ ಕಂಫರ್ಟ್ ಆಗಿದೆ ಫುಲ್ಲು. ಮತ್ತು ನೋಡೋದಾದರೆ ನಿಮಗೆ ಇದು ಪುಷ್ ಬ್ಯಾಕ್ ಸೀಟ್ಸು. ಫುಲ್ಲು ನಿಮಗೆ ಇಲ್ಲಿ ಕುತ್ಕೊಂಡು ನೀವೇನಾದರೂ ಏಜ್ ಪರ್ಸನ್ಸ್ ಇದ್ದರೆ, ಸಮಥಿಂಗ್ ಏನಾದ್ರು ಇಶ್ಯೂಸ್ ಇದ್ದರೂ ಕೂಡ ಲೋಯರ್ ಡೆಕ್ಕಲ್ಲಿ ಆರಾಮಾಗಿ ಫೀಲ್ ತೊಗೊಳ್ಬೋದು. ನೋಡಿ, ನಿಮಗೆ ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲಿನೂ ಒಂದು ಸಿಗುತ್ತೆ, ಇಲ್ಲಿನೂ ಒಂದು ಸಿಗುತ್ತೆ ಎಮರ್ಜೆನ್ಸಿ ಎಕ್ಸಿಟ್. ಮತ್ತು AC ವೆಂಟ್ಸ್ ಕೂಡ ಸಿಗುತ್ತೆ ನಿಮಗೆ ಲೋಯರ್ ಡೆಕ್ಕಲ್ಲಿ ಅಂತ ಹೇಳಿದ್ನಲ್ಲ. AC ವೆಂಟ್ಸು ಇಲ್ಲಿದೆ, ನೋಡ್ತಿರ್ಬೋದು. ಸೊ ಈಗ ಇದಾಗಿತ್ತು ಲೋಯರ್ ಡೆಕ್ನ ಒಂದು ಇಂಟೀರಿಯರ್. ಈಗ ನಾವು ಅಪ್ಪರ್ ಡೆಕ್ಕಿಗೆ ಹೋಗೋಣ. ಆಲ್ಸೋ ನಿಮಗೆ ಆಬ್ವಿಯಸ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಎಲ್ಲ ಸಿಗುತ್ತೆ. ಇಲ್ಲಿದೆ ನೋಡಿ ಫೈರ್ ಎಕ್ಸ್ಟಿಂಗ್ವಿಷರ್. ಆಲ್ರೆಡಿ ನಿಮಗೆ ಹ್ಯಾಮರ್ನು ಪ್ರೊವೈಡ್ ಮಾಡಿರ್ತಾರೆ. ತೊಗೊಂಡು ಹೊಡೆದ್ಬಿಡ್ಬೇಡಿ. ಎಮರ್ಜೆನ್ಸಿ ಸಿಚುವೇಷನಲ್ಲಿ ಅದನ್ನು ಬ್ರೇಕ್ ಮಾಡಿ. ಯಾವ ಥರ ಅಂತ ಹೇಳಿದ್ರೆ, ಇದನ್ನು ಓಪನ್ ಮಾಡೋಕ್ಕೆ ಆ್ಯಕ್ಚುಲಿ ಓಪನ್ ಮಾಡಿಲ್ಲ. ಸೊ ಇನ್ಫಾರ್ಮೇಷನ್ ಕೊಡೋಣ, ಅದನ್ನು ಓಪನ್ ಮಾಡಿ ಇಡಲಿ. ಇನ್ ಕೇಸ್ ಆಫ್ ಆನ್ ಎಮರ್ಜೆನ್ಸಿ ಅದನ್ನು ತೊಗೊಂಡು ಬ್ರೇಕ್ ಮಾಡಿದ್ರೆ ಗ್ಲಾಸ್ ಪುಡಿ ಆಗುತ್ತೆ, ಓಪನ್ ಮಾಡ್ಬೋದು. ಆ ಥರ ಚಾನ್ಸೇ ಆಗೋಲ್ಲ. ಆಲ್ರೆಡಿ ನಿಮಗೆ ಮತ್ತು SOS ಇದೆ ಎಮರ್ಜೆನ್ಸಿ ಸಿಚುವೇಷನ್ಸ್ ಹ್ಯಾಂಡಲ್ ಮಾಡೋಕ್ಕೆ. ಫುಲ್ ಇಂಟೀರಿಯರ್ ನಿಮಗೆ ಈ ಥರ ಸಿಗುತ್ತೆ. ಕಂಪ್ಲೀಟಾಗಿ ಫುಲ್ ಸ್ಪೇಷಿಯಸ್ ಆಗಿರುವಂತಹ ಒಂದು ಇಂಟೀರಿಯರ್ ಅಂತಲೇ ಹೇಳ್ಬೋದು. ಆ್ಯಂಬಿಯನ್ಸು ಅಷ್ಟೇ ಒಳಗಡೆ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಫುಲ್ ನೋಡಿ, ನಿಮಗೆ ಈಗ ಇನ್ನೊಂದು ಸೀಟಿಂಗ್ ಕೆಪಾಸಿಟಿ ತೋರಿಸ್ಬೇಕಂತ ಹೇಳಿದ್ರೆ ಅರೇಂಜ್ಮೆಂಟ್ಸು ನೋಡಿ. ನಿಮಗೆ ಇಲ್ಲಿ ಲೆಗ್ ಸ್ಪೇಸು ಚೆನ್ನಾಗಿದೆ, ವಾಟರ್ ಬಾಟಲ್ ಹೋಲ್ಡರ್ ಇದೆ, ಇದನ್ನು ಮತ್ತು ಗ್ರಿಪ್ ಇದೆ. ಸಖತ್ತಾಗಿ ಕಂಫರ್ಟಾಗಿ ಜರ್ನಿ ಮಾಡ್ಬೋದು. ಸಿಟಿ ಟ್ರಾಫಿಕ್ಕಲ್ಲಿ ನಿಮಗೆ ಓಡಾಡಿ ಸುತ್ತಾಗಿರೋರ್ಗೂ ಸಿಟಿ ಟ್ರಾಫಿಕ್ನ ಎಂಜಾಯ್ ಮಾಡೋಕ್ಕೆ ಈ ಒಂದು ಬೆಸ್ಟ್ ಅಂಬಾರಿ ಡಬಲ್ ಡೆಕ್ಕರ್ ಬಸ್. ಬನ್ನಿ ಈಗ ಡಬಲ್ ಡೆಕ್ಕರ್ಗೆ ಹೋಗ್ಬಿಟ್ಟು ನೋಡೋಣ.
ಬನ್ನಿ ಈಗ ನಾವು ಫುಲ್ ಟಾಪ್ ಡೆಕ್ಕಲ್ಲಿ ಹೋಗೋಣ. ಇಲ್ಲಿದೆ ಎಂಟ್ರೆನ್ಸು, ನಿಮಗೆ ಈ ಥರ ಸಿಗುತ್ತೆ ಎಂಟ್ರೆನ್ಸು. ಸ್ಟೆಪ್ಸ್ ಕೂಡ ಅಷ್ಟೇ ನಿಮಗೆ ವೈಡಾಗಿದೆ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಆ ಥರ ಕಂಜಸ್ಟೆಡ್ ಆಗಿ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಇಲ್ಲಿದೆ ಸ್ಟೆಪ್ಸು, ಬನ್ನಿ. ಮತ್ತು ಇಲ್ಲಿ ನಿಮಗೆಲ್ಲ ಗ್ರಾಬ್ ಹ್ಯಾಂಡಲ್ಸ್ ಸಿಗುತ್ತೆ. ಇಲ್ಲಿನೂ ಸಿ ಸಿ ಕ್ಯಾಮ್ರಾ ಇದೆ, ನೋಡ್ಬೋದು. ನೋಡಿ ಆಲ್ರೆಡಿ ಪ್ಯಾಸೆಂಜರ್ಸ್ ಎಲ್ಲ ಸಾರಿ ಟೂರಿಸ್ಟ್ ಅಂತ ಹೇಳ್ಬೋದು. ನನಗೆ ನಮ್ಮ ಥರ ಎಂಜಾಯ್ ಮಾಡೋಕ್ಕೆ ಬಂದಿರೋರು ಎಂಜಾಯ್ ಮಾಡ್ತಾ ಇದ್ದಾರೆ. ಸಖತ್ತಾಗಿದೆ. ಫುಲ್ ಎಲ್ಲ ನೀವೆಲ್ಲ ಕ್ಯಾಮ್ರಾಸ್ ಎಲ್ಲ ಅಲೌಡ್ ಇದೆ. ಬಂದ್ಬಿಟ್ಟು ವ್ಲಾಗಿಂಗ್ ಶೂಟಿಂಗ್ಸ್ ಆರಾಮಾಗಿ ಮಾಡ್ಬೋದು. ಬ್ಯಾಂಗ್ಳೂರು ಟ್ರಾಫಿಕ್ನ ಈ ಥರನೂ ಎಂಜಾಯ್ ಮಾಡ್ಬೋದು. ನಿಮಗೆ ಫ್ರಂಟ್ ಸೈಡ್ ನೋಡಿ, ಇದು ಬಂದ್ಬಿಟ್ಟು ನಿಮಗೆ ಎಲ್ಲಿ ಅಲೌಡ್ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲೆಲ್ಲ ಫುಲ್ AC ಡೆಕ್. ಇಲ್ಲೂ ನಿಮಗೆ ಸಿ ಸಿ ಕ್ಯಾಮ್ರಾ ಸಿಗುತ್ತೆ. ಸಿ ಸಿ ಕ್ಯಾಮ್ರಾ ಬೆಂಡ್ ಆಗಿಬಿಟ್ಟಿದೆ ಓಡಾಡಿ. ಡಬಲ್ ಡೆಕ್ಕರಲ್ಲಿ ಕೂಡ ಫುಲ್ ಟಾಪ್ ಡೆಕ್ಕಲ್ಲಿ 22 ಸೀಟ್ಸ್ ಈ ಥರ ಸಿಗುತ್ತೆ. ಫುಲ್ ನಿಮಗೆ ಅಲ್ಲಿಂದನೇ ಜಸ್ಟ್ ಸ್ಟಾರ್ಟ್ ಆಗೋದು. ಮುಂದೆ ನಿಮಗೆ AC ಎಲ್ಲ ಒಂದು ಕ್ಯಾಬಿನ್ ಬರುತ್ತಲ್ಲ, ಅಲ್ಲಿ ನಿಮಗೆ ಸಿಟ್ಟಿಂಗ್ ಅಲೌಡ್ ಇಲ್ಲ. ಈ ಥರ ಕಾಣುತ್ತೆ. ಫೈನಲಿ ನಿಮಗೆ ಒಂದು ಟಾಪ್ ವ್ಯೂವಲ್ಲಿ ಎಲ್ಲ ಜನ ನಿಮ್ಮನ್ನೇ ನೋಡ್ತಾರೆ. ಫುಲ್ ಒಂಥರ ನಿಮಗೆ VIP ಫೀಲಿಂಗ್. ನಮ್ಮ RCB ಪರೇಡಲ್ಲೂ ಇದನ್ನೇ ಯೂಸ್ ಮಾಡಿದರು. ಮೈಸೂರಲ್ಲೂ ಕೂಡ ತುಂಬ ಫೇಮಸ್ ಆದಂಥ ಒಂದು ಬಸ್ಸು. ಈ ಥರ ಕಾಣುತ್ತೆ ನಿಮಗೆ ಔಟ್ಸೈಡ್ ವ್ಯೂ ಬಂದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಬಸ್ ಮೂವ್ ಆಗುತ್ತೆ. ಆಲ್ರೆಡಿ ಎಲ್ಲ ಪ್ಯಾಸೆಂಜರ್ಸ್ ಟೂರಿಸ್ಟ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ. ಸಖತ್ ಎಕ್ಸೈಟ್ಮೆಂಟಲ್ಲಿ ಫುಲ್ ಟಾಪ್ ರೂಫ್, ಫುಲ್ VIP ಫೀಲಿಂಗು. ಸಖತ್ತಾಗಿರುತ್ತೆ ಜರ್ನಿ ಮಾತ್ರ. ಐ ಆಮ್ ಆಲ್ಸೋ ಟು ಎಕ್ಸೈಟೆಡ್ ಟು ಜರ್ನಿ. ನೀವು ಜಾಯ್ನ್ ಆಗಿ, ಟುಗೆದರ್ ವಿ ವಿಲ್ ಎಂಜಾಯ್ ದಿಸ್ ಜರ್ನಿ. ನೋಡಿ ಈಗ ಬಸ್ ಮೂವ್ ಆಗ್ತಾ ಇದೆ. ಫಸ್ಟ್ ಬಂದುಬಿಟ್ಟು ಸ್ಲಾಟು 10:30ಗೆ ಶುರು ಆಗ್ತಾ ಇರೋದು. ಆಲ್ರೆಡಿ ಜನ ಸ್ವಲ್ಪ ಜಾಸ್ತಿನೇ ಇದ್ದಾರೆ ಅಂತ ಹೇಳ್ಬೋದು. ವೀಕೆಂಡ್ ಏನಲ್ಲ, ಫ್ರೈಡೇ ಆದರೂ ಜನ ಜಾಸ್ತಿನೇ ಇದ್ದಾರೆ ಸ್ವಲ್ಪ. ಈ ಒಂದು ಸಿಟಿ ಟ್ರಾಫಿಕ್ಕಲ್ಲಿ ಯಾವ ಥರ ರನ್ ಆಗುತ್ತೆ ಅಂತ ನಾನು ಎಕ್ಸೈಟ್ ಆಗಿದ್ದೀನಿ. ಬನ್ನಿ ಶುರು ಮಾಡೋಣ ಜರ್ನಿನ. ಫಸ್ಟ್ ಬಂದುಬಿಟ್ಟು ನಿಮಗೆ ರವೀಂದ್ರ ಕಲಾಕ್ಷೇತ್ರದಿಂದ ಶುರುವಾಗೋದು. ನೋಡ್ತಿರ್ಬೋದು ಬಿಹೈಂಡ್ ರವೀಂದ್ರ ಕಲಾಕ್ಷೇತ್ರ ಇದೆ. ನೋಡ್ತಾ ಇರ್ಬೋದು ಈಗ ಬಸ್ ಸ್ಟಾರ್ಟ್ ಆಗಿದೆ ರವೀಂದ್ರ ಕಲಾಕ್ಷೇತ್ರದಿಂದ. ನೋಡ್ತಿರ್ಬೋದು ಇಲ್ಲಿ ಫುಲ್ ಇಡೀ ಬೆಂಗಳೂರು ನಿಮ್ಮನ್ನು ನೋಡುತ್ತೆ. ಫುಲ್ ದುನಿಯಾ ನೋಡುತ್ತೆ ನಿಮ್ಮನ್ನು. ನೋಡಿ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಅಂಬಾರಿ ಡಬಲ್ ಡೆಕ್ಕರ್ ಆಫ್ಟರ್ 27 years ಮಸ್ಟ್ ಆ್ಯಂಡ್ ಶುಡ್ ಜರ್ನಿ ಎಂಜಾಯ್ ಮಾಡಲೇಬೇಕು. ನೋಡಿ ಮತ್ತು ನಿಮಗೆ ಇನ್ನೊಂದು ಏನಂತ ಹೇಳಿದ್ರೆ, ಯಾರು ಇಲ್ಲಿ ಸ್ವಲ್ಪ 6 feet ಹೈಟ್ ಆಗಿರೋರು ಯಾರು ಸ್ವಲ್ಪ ಎದ್ದು ನಿಂತ್ಕೊಳ್ಳೋಕೆ ಹೋಗ್ಬಿಡಿ. ಯಾಕಂದರೆ ನೋಡಿ ಅಲ್ಲಿ ಸ್ವಲ್ಪ ಬ್ರಿಡ್ಜಸ್ ಎಲ್ಲ ಇದೆ. ಆಲ್ಮೋಸ್ಟ್ ಇದನ್ನು ನೋಡಿಕೊಂಡೇ ಮಾಡಿದ್ದಾರೆ. ಅದರದ್ದು ಒಂದು ಬ್ರಿಡ್ಜ್ನ ಒಂದು ಲೆಂತ್ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಈ ಒಂದು ಬಸ್ನ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆ ಥರ ಏನೂ ಆಗೋಲ್ಲ. ಬಟ್ ನೋಡ್ಕೊಂಡು ಮಾಡಿ. ಕ್ಯಾಮ್ರಾ ಎಲ್ಲ ನೀವು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಸೆಲ್ಫಿ ಸ್ಟಿಕ್ಸ್ ಎಲ್ಲ ಹೈ ಎಲ್ಲ ಇದರಲ್ಲಿ ಸ್ವಲ್ಪ ಇಟ್ಕೊಳ್ಬೇಡಿ ಅಷ್ಟೇ. ನೋಡಿ ಈ ಒಂದು ಬ್ಯಾಂಗ್ಳೂರು ಟ್ರಾಫಿಕಲ್ಲೂ ನೋಡಿ ಜನ ಎಲ್ಲ ಬೆಂಗಳೂರು ಜನ ಎಲ್ಲ ಇಲ್ಲಿ ಗೋಳಾಡ್ತಿದ್ರೆ, ನಾವು ಬೆಂಗಳೂರು ಟ್ರಾಫಿಕಲ್ಲೇ ಬ್ಯಾಂಗ್ಳೂರು ಅಂಬಾರಿ ಡಬಲ್ ಡೆಕ್ಕರ್ ಬಸ್ನಲ್ಲಿ ಎಂಜಾಯ್ ಮಾಡ್ತಾಯಿದ್ವಿ. ನೋಡಿ ಯಾವ ಥರ ಇದೆ. ಫುಲ್ಲು ಟ್ರಾಫಿಕಲ್ಲಿ ಅವರು ಗೋಳಾಡ್ತಾ ಇದ್ದಾರೆ ಆಫೀಸ್ ಹೋಗಲಿಕ್ಕೆ. ನಾವು ನೋಡಿದ್ರೆ ಇಲ್ಲಿ ಎಂಜಾಯ್ ಮಾಡ್ತಾಯಿದ್ದೀವಿ ಅಷ್ಟೇ. ನೀವು ಈ ಥರ ಟ್ರಾಫಿಕಲ್ಲೂ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ KSTDC ಅವರು ಅಂಬಾರಿ ಡಬಲ್ ಡೆಕ್ಕರ್ ಬಸ್ನಲ್ಲಿ ಒಂದು ಒಳ್ಳೆ ಒಂದು ಹೊಸ ಆವಿಷ್ಕಾರನೇ ತಂದಿದ್ದಾರೆ.
ಮೈಸೂರೆಲ್ಲ ಟ್ರಾಫಿಕರೆಲ್ಲ ಅಲ್ಲೂ ಕೂಡ ಇದೆ. ಬಟ್ ಬ್ಯಾಂಗ್ಳೂರಲ್ಲಿ ತಂದಿರೋದು ಗುಡ್ ಅಂತಲೇ ಹೇಳ್ಬೋದು. ಬ್ಯಾಂಗ್ಳೂರಲ್ಲಿ ಟ್ರಾಫಿಕಲ್ಲಿ ನಿಮಗೂ ಓಡಾಡೋದು ಸುಸ್ತಾಗಿರುತ್ತೆ, ಮೈಂಡ್ ಬ್ಯುಸಿಯಾಗಿರುತ್ತೆ. ಒಂದು ಸಲ ಬಂದು ಎಂಜಾಯ್ ಮಾಡಿ. ಈಗ ನೋಡಿ ಬ್ಯಾಂಗ್ಳೂರು ಸಿಟಿ ಟ್ರಾಫಿಕ್. ಅಂಬಾರಿಯ ಡಬಲ್ ಡೆಕ್ಕರ್ ಬಸ್ಸು ಈ ಥರ ಕಾಣುತ್ತೆ ನೋಡಿ. ಅಂಬಾರಿಯ ಡಬಲ್ ಡೆಕ್ಕರ್ ನೋಡಿ ಯಾವ ಥರ ಇದೆ ಟ್ರಾಫಿಕ್. ಎಂಜಾಯ್ ದ ಜರ್ನಿ. ಓ ಹುಷಾರಾಗಿರಬೇಕು ಇಲ್ಲಿ ನೀವು, ಸ್ವಲ್ಪ ಹುಷಾರಾಗಿರಬೇಕು ಅಲ್ಲಿ ಎಲ್ಲ ಸ್ವಲ್ಪ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಟೌನ್ ಹಾಲ್ ಆದಮೇಲೆ ನಿಮಗೆ ಯಾವುದು ಸಿಗುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಟೌನ್ ಹಾಲ್ ಆದಮೇಲೆ ಕಾರ್ಪೊರೇಷನ್. ನಿಮಗೆ ಕಾರ್ಪೊರೇಷನ್ ಆದಮೇಲೆ ಹಡ್ಸನ್ ಸರ್ಕಲ್, ಅದಾದ ಮೇಲೆ ನಿಮಗೆ ಬಂದು ಕಸ್ತೂರಬಾ ರೋಡ್, ಆಮೇಲೆ ಕಂಠೀರವ ಸ್ಟೇಡಿಯಂ, ವಿಠಲ್ ಮಲ್ಯ ರೋಡ್, ಆಮೇಲೆ ನಮಗೆ ವಿಧಾನಸೌಧ ಸಿಗುತ್ತೆ. ಇಲ್ಲಿದೆ ನೋಡಿ. ನೋಡಿ ಯಾವ ಥರ ಕಾಣುತ್ತೆ ಟಾಪ್ ವಿವಲ್ಲಿ ಅಂಬಾರಿಯ ಡಬಲ್ ಡೆಕ್ಕರ್ ಬಸ್ಸು. ಈಗ ಒಂದು ಕಾರ್ಪೊರೇಷನ್ ಬರ್ತಾ ಇದೆ. ಫುಲ್ ಬ್ಯಾಂಗ್ಳೂರೇ ನಿಮ್ಮನ್ನು ನೋಡುತ್ತೆ. Let's join this journey, enjoy together. ಎಲ್ಲ ಜನ ನಿಮ್ಮನ್ನೇ ನೋಡ್ತಾರೆ. ಫುಲ್ VIP ಫುಲ್ ಫೀಲಿಂಗು. ಈಗ ಕಂಠೀರವ ಸ್ಟೇಡಿಯಂ ಕ್ರಾಸ್ ಆಗ್ತಾ ಇದೆ, ನೋಡ್ತಿರ್ಬೋದು. ನೀವು ಬೇಕಾದರೆ ಇಲ್ಲಿ ಇಟ್ಕೊಂಡು ನೆಕ್ಸ್ಟ್ ಬಸ್ಗೆ ಕೂಡ ಹೋಗ್ಬೋದು. ಅಲ್ಲಿ ನೋಡಿ ನಿಮಗೆ ವಿಠಲ್ ಮಲ್ಯ ಅವರ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆ. ಈಗ ವಿಠಲ್ ಮಲ್ಯ ಅವರ ಬಿಲ್ಡಿಂಗ್ ಕ್ರಾಸ್ ಮಾಡಿ ಹೋಗ್ತಾ ಇದೆ. ಇಲ್ಲೊಂದು ಬ್ರಿಡ್ಜ್ ಬರ್ತಾ ಇದೆ. ನೀವು ಎದ್ದು ನಿಂತರೆ ತಲೆ ತಾಗುತ್ತೆ, ಕೂತ್ಕೊಂಬಿಡಿ. ಈ ಥರ ಕಾಣುತ್ತೆ ನೋಡಿ ವ್ಯೂ. ವಾವ್, ಅಲ್ಟಿಮೇಟ್. ಸಖತ್ತಾಗಿ ಎಂಜಾಯ್ ಮಾಡ್ತೀರಾ. ಡಬಲ್ ಡೆಕ್ಕರ್ನೇ ಬುಕ್ ಮಾಡ್ಕೊಳ್ಳಿ ನೀವು. ಏರ್ಪೋರ್ಟ್ ಬಸ್ ಹೋಗ್ತಾ ಇದೆ ನೋಡಿ. ಬಂದರೆ ನಿಮಗೆ ಗೌರ್ಮೆಂಟ್ ಮ್ಯೂಸಿಯಂ ಲೈಬ್ರರಿ ಕ್ರಾಸ್ ಆಗ್ತಾ ಇದೆ. ಈಗ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಮ್ಯೂಸಿಯಂ. ನೀವು ಬೇಕಾದರೆ ಇಲ್ಲಿ ಹೇಳ್ಕೊಂಡು ಮ್ಯೂಸಿಯಮ್ನ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಬಸ್ಗೆ ಬರ್ಬೋದು. ಅದನ್ನೇ ಹಾಪ್ ಆನ್ ಹಾಪ್ ಆಫ್ ಅಂತ ಕರೀತಾರೆ. ಒಳ್ಳೆ ನೋಡಿ ಎಂಜಾಯ್. ಡ್ರೈವರ್ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗ್ತಾ ಇದ್ದಾರೆ. ಬೇಗ ಮುಗ್ದೋಗ್ಬಿಡುತ್ತೆ ಅನಿಸುತ್ತೆ. ಅರೌಂಡ್ 6 ಕಿಲೋಮೀಟ್ರ್ ಇರುತ್ತೆ ಈ ಜರ್ನಿ. ಬೇಗ ಮುಗ್ದೋಗ್ಬಿಡುತ್ತೆ. ಎಲ್ಲ ಸ್ಟಾಪ್ ಮಾಡ್ತಾ ಇಲ್ಲ. ನೀವು ರಿಕ್ವೆಸ್ಟ್ ಮಾಡಿದ್ರೆ ಸ್ಟಾಪ್ ಮಾಡ್ತಾರೆ. ರಿಕ್ವೆಸ್ಟ್ ಮಾಡಿ ಸ್ಟಾಪ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ.
ಆಲ್ರೆಡಿ ನಿಮಗೆ ಟಿಕೆಟ್ ಯಾವ ಥರ ಬುಕ್ ಮಾಡೋದು ಅಂತಲೂ ಹೇಳ್ಕೊಟ್ಟಿದ್ದೀನಿ. ಆರಾಮಾಗಿ KSTDC ಅವರ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಬುಕ್ ಮಾಡ್ಕೊಳ್ಳಿ, ಅಥವಾ ಆಫ್ಲೈನಲ್ಲೂ ನಿಮಗೆ ಟಿಕೆಟ್ ಈಸಿಯಾಗಿ ಸಿಕ್ಬಿಡುತ್ತೆ. ಮಿಸ್ ಮಾಡಿಬಿಡಿ, ಬಂದ್ಬಿಟ್ಟು ಎಂಜಾಯ್ ಮಾಡಿಬಿಡಿ. ಫ್ರಾಮ್ ಜಾಗ್ವಾರ್ ರೈಟ್ಸ್, ಅಲ್ಲೊಂದು ಜಾಗ್ವಾರ್ ಕಾರ್ ನಿಂತಿದೆ ನೋಡಿ. ಆಲ್ಸೋ ನಾನು ಜಾಗ್ವಾರ್ ಅಂತ ಇಟ್ಟಿರೋದು, ಸ್ವಲ್ಪ ಜಾಗ್ವಾರ್ ಅಂದರೆ ಚೀತಾನೂ ಆಗುತ್ತೆ, ಆಲ್ಮೋಸ್ಟ್ ಕಾರ್ ಅಂದರೂ ನನಗೆ ಇಷ್ಟ. ಸೊ ಅದಕ್ಕೆ ಆ ಒಂದು ಜಾಗ್ವಾರ್ ಅಂತ ಇಟ್ಟಿದ್ದೀನಿ. ರಾಮ್ ಅಂದರೆ ನನ್ನ ಹೆಸರು, ರೈಟ್ಸ್ ಅಂದರೆ ನಾವು ಆಗಾಗ ಅನ್ಪ್ಲ್ಯಾನ್ಡ್ ರೈಟ್ಸ್ ಮಾಡ್ತಾ ಇರ್ತೀವಿ, ಬೋಟ್, ಬಸ್, ಬೈಕ್, ಫ್ಲೈಟ್, ಟ್ರೈನ್ ಆಲ್ಸೋ. ಸೊ ಅದಕ್ಕೆ ನಾವು ಆ ಥರ ಹೆಸರನ್ನ ಇಟ್ಟಿದ್ದೀವಿ. ಈಗ ನಮ್ಮ ಚಾನಲ್ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀವಿ. ಬ್ಯಾಂಗ್ಳೂರ್ ಸಿಟಿ ಟ್ರಾಫಿಕಲ್ಲಿ ಈ ಥರ ಒಂದು ಡಬಲ್ ಡೆಕ್ಕರ್ ಬಸ್ಸಲ್ಲಿ, ಅದು ಡಬಲ್ ಡೆಕ್ಕಲ್ಲಿ ಕೂತ್ಕೊಂಡು ಹೋಗೋದು ಒಂಥರ ತುಂಬಾ ಮಜಾ ಕೊಡ್ತಾಯಿದೆ. ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದೀನಿ ನಾನು ಮಾತ್ರ. ನೋಡಿ ಯಾವ ಥರ ಇದೆ. ಆಲ್ಮೋಸ್ಟ್ ನಿಮಗೆ ಇಲ್ಲಿ ಫೋಟೋ ವಿಡಿಯೋಗ್ರಫಿಗೆ ಏನೋ ರೆಸ್ಟ್ರಿಕ್ಷನ್ಸ್ ಇಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು, ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ನಮ್ಮ ಒಂದು ಬ್ಯಾಂಗ್ಳೂರ್ ಡಬಲ್ ಡೆಕ್ಕರ್ ಬಸ್ನ. ಇಲ್ಲಿ ನಮ್ಮ KSRTC ಏರ್ಪೋರ್ಟ್ ಬಸ್ ಬರ್ತಾ ಇದೆ ನೋಡಿ. ವೋಲ್ವೋ, ಎಲ್ಲೋದ್ರೂ ನಮಗೆ ವೋಲ್ವೋನೇ ಕಣ್ಣೇ ಕಾಣುತ್ತೆ ನೋಡಿ. ಕೆಲವೊಬ್ಬರು ನಾನು ಆ ಬಸ್ ವೀಡಿಯೋ ಮಾಡೋದಕ್ಕೆ ಬಸ್ ಡ್ರೈವರ್ ಅಂದ್ಕೊಂಡ್ಬಿಟ್ಟಿದ್ದಾರಂತೆ. ಸಾರಿ, ನಾವು ಬಸ್ ಡ್ರೈವರ್ ಅಲ್ಲ. ಬಸ್ ಡ್ರೈವರ್ ಅಂದರೆ ಏನು ಸುಮ್ಮನೆ ಅಲ್ಲ, ಬಸ್ ಡ್ರೈವರ್ ಆಗೋಕ್ಕೂ ಒಂದು ಸ್ಕಿಲ್ ಬೇಕು. ಅವ್ರ ಸ್ಯಾಲ್ರಿ ಕೇಳಿದ್ರೆ ನೀವು ಗಾಬರಿ ಆಗ್ತೀರ. ವೋಲ್ವೋ ಬಸ್ ಡ್ರೈವರ್, ನನಗೇನು ಬೇಜಾರಿಲ್ಲ. ಐ ಆಮ್ ಅ ಫ್ಯಾನ್ ಆಫ್ ಬಸ್. ಅರ್ಥ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋ ಮುಖಾಂತರ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಾನು ಯಾಕೆ ಬಸ್ ವೀಡಿಯೋಸ್ ಮಾಡ್ತೀನಿ ಅಂತ. ಕೆಲವೊಂದು ಬಸ್ ಕಂಪ್ನೀಸ್ ಜೊತೆನೂ ಕೆಲವೊಂದು ಟೈಮ್ ಕೊಲಾಬರೇಟ್ ಆಗ್ತಾ ಇರ್ತೀನಿ. ಸೊ ಅದಕ್ಕೆ ನಾವು ಬಸ್ ವೀಡಿಯೋಸ್ನ ಮಾಡ್ತಾ ಇರ್ತೀವಿ. ಕಂಟಿನ್ಯೂ ಕೂಡ ಆಗುತ್ತೆ. ಮತ್ತು ಇಲ್ಲಿ ನಿಮ್ಮ ಒಂದು RCB ಕಂಠೀರವ ಸ್ಟೇಡಿಯಂ ಇದೆ, ನೋಡ್ತಿರ್ಬೋದು. ಜೈ RCB. ಈ ಸಲನೂ ಕಪ್ ನಮ್ಮದೇ, ಮುಂದಿನ ಸಲನೂ ಕಪ್ ನಮ್ಮದೇ. ಆಲ್ ಟೈಮ್ ಕಪ್ ನಮ್ಮದೇ. ಜೈ RCB ಫ್ಯಾನ್ಸ್ ಇದ್ದೀರಾ? ಯಾರ್ಯಾರು ಕಮೆಂಟ್ ಮಾಡಿ ಜೈ RCB ಅಂತ. ಇಟ್ಸ್ ನಾಟ್ ಲಂಡನ್, ಇಟ್ಸ್ ನಾಟ್ ಮೈಸೂರು, ಇಟ್ಸ್ ನಾಟ್ ಮುಂಬೈ, ಇಟ್ಸ್ ಬ್ಯಾಂಗಲೂರು ಇನ್ ಡಬಲ್ ಡೆಕ್ಕರ್. ಇರ್ಬೋದು. ವಿಧಾನಸೌಧಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ವಿಧಾನಸೌಧ ಬೋರ್ಡ್ ನೋಡ್ತಾ ಇರ್ಬೋದು ನೀವು ಇಲ್ಲಿ. ವಿಧಾನಸೌಧ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಬರ್ತಾ ಇದೆ. ಕಾರಲ್ಲಿ ಬೈಕಲ್ಲಿ ಹೋಗಿ ಸುಸ್ತಾಗಿರ್ತೀರ, ಬನ್ನಿರಿ ಎಂಜಾಯ್ ಮಾಡಿ ಬನ್ನಿರಿ ನಮ್ಮ ಬ್ಯಾಂಗ್ಳೂರ್ ಡಬಲ್ ಡೆಕ್ಕರ್ ಅಂಬಾರಿ ಬಸ್ಸಲ್ಲಿ ಬನ್ನಿರಿ. ನೋಡಿರಿ ಟ್ರಾಫಿಕಲ್ಲಿ ಎಷ್ಟು ಗೋಳಾಡ್ತಾ ಇದ್ದಾರೆ, ನಾವು ನೋಡಿದ್ರೆ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ವಿಧಾನಸೌಧ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧ ನಿಮ್ಮ ಕಣ್ಣ ಮುಂದೆ. ಅದು ಅಂಬಾರಿ ಡಬಲ್ ಡೆಕ್ಕರ್ ಬಸ್ನ ಒಂದು ವ್ಯೂ ಅಲ್ಲಿ ಬಂತು ನೋಡಿ. ವಿಧಾನಸೌಧ ಬರ್ತಾ ಇದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ವಿಧಾನಸೌಧಕ್ಕೆ ಬಂದೇ ಇಲ್ಲ. ಇಲ್ಲಿದೆ ನೋಡಿ ವಿಧಾನಸೌಧ. ಈ ಒಂದು ಡಬಲ್ ಡೆಕ್ಕರ್ ಬಸ್ಸಲ್ಲಿ ನಿಂತ್ಕೊಂಡು ಆ ವ್ಯೂನ ನೋಡೋಕ್ಕೆ ಸಖತ್ ಎಂಜಾಯ್ಮೆಂಟ್ ಇದೆ. ವ್ಯೂ ನೋಡಿ ಯಾವ ಥರ ಕಾಣುತ್ತೆ. ಅಂಬಾರಿ ಡಬಲ್ ಡೆಕ್ಕರ್ ಮೇಲೆ ವಿಧಾನಸೌಧ ಯಾವ ಥರ ಕಾಣುತ್ತೆ ನೋಡ್ತೀರಾ? ನೋಡಿ ಈ ಥರ ಕಾಣುತ್ತೆ.
ಇಲ್ಲಿ ನಿಮಗೆ ಸ್ಟಾಪ್ ಮಾಡ್ತಾರೆ ಒಂದು ಫ್ಯೂ ಮಿನಿಟ್ಸ್. ನೀವು ಫೋಟೋಸ್ ವೀಡಿಯೋಸ್ ಏನೋ ತಗೊಳ್ತಿದ್ರೆ ಆರಾಮಾಗಿ ತೊಗೊಳ್ಬೋದು. ನೋ ರೆಸ್ಟ್ರಿಕ್ಷನ್ಸ್, ಫುಲ್ ಫ್ರೀಡಮ್ ಇದೆ ನಿಮಗೆ. ವಿಧಾನಸೌಧ ನೋಡಿ ಯಾವ ಥರ ಕಡೆ ವ್ಯೂ. ಅದೇ ಹೇಳಿದಾಗೆ ಹಾಫ್ ನೀವು ಇಲ್ಲಿ ಇಳ್ಕೊಂಬಿಟ್ಟು ನೆಕ್ಸ್ಟ್ ಬಸ್ಗೆ ಬರ್ಬೋದು. ಆರಾಮ್ ವಿಧಾನಸೌಧ ಎಲ್ಲ ನೋಡಿಕೊಂಡು ಎಲ್ಲ ಸ್ಟಾಪ್ಸಲ್ಲೂ ನಿಮ್ಮ ಥರ ಮಾಡ್ಕೊಬೋದು ಆರಾಮಾಗಿ. ನೋಡಿ ಯಾವ ಥರ ಇದೆ ಆಲ್ರೆಡಿ ಟ್ರಾಫಿಕ್. ಹಾಯ್ ಫುಲ್ ನೆಮ್ಮನೆ ನೋಡ್ತಾರೆ ಅಲ್ವ. ಫುಲ್ VIP ಫೀಲಿಂಗ್ ಕೊಡುತ್ತೆ ನಿಮಗೆ ಈ ಒಂದು ಪ್ರೀಮಿಯಮ್ ಬಸ್ಸಲ್ಲಿ. ಅರೌಂಡ್ ಈ ಜರ್ನಿ ಬಂದ್ಬಿಟ್ಟು ನಿಮಗೆ ಅರೌಂಡ್ 30 to 40 ಮಿನಿಟ್ಸ್ ಒಳಗಡೆ ಕವರ್ ಆಗುತ್ತೆ. ಸ್ವಲ್ಪ ನೀವು ಅರ್ಲಿ ಮಾರ್ನಿಂಗೇ ಬನ್ನಿ, ಇಲ್ಲಾಂದರೆ ಸ್ವಲ್ಪ ಆಫ್ಟರ್ನೂನ್ ಬನ್ನಿ. ಈವ್ನಿಂಗ್ ಬಂದರೆ ನಿಮಗೆ ಆಬ್ವಿಯಸ್ಲಿ ಟ್ರಾಫಿಕ್ ಇರುತ್ತೆ, ಡಿಲೇ ಆಗುತ್ತೆ, ಮತ್ತು ನಿಮಗೆ ಬಿಸಿಲು ಜಾಸ್ತಿ ಇರುತ್ತೆ. ನೋಡಿಕೊಂಡು ಬನ್ನಿ. ಈಗ ಬಂದ್ಬಿಟ್ಟು ವಿಧಾನಸೌಧ ಕ್ರಾಸ್ ಆಗ್ತಾ ಇದೆ. ಈಗ ನೆಕ್ಸ್ಟ್ ಸ್ಟಾಪ್ ಹುಷಾರು, ಸ್ವಲ್ಪ ನೋಡ್ಕೊಂಡು ನಿಲ್ಲಿ, ಯಾಕಂದರೆ ವೈರೆಲ್ಲ ತಾಗೋ ಚಾನ್ಸ್ ತುಂಬಾ ಇದೆ. ಹಾಯ್ ಫುಲ್ VIP ಟ್ರೀಟ್ಮೆಂಟ್ ನಿಮಗೆಲ್ಲ. ಹಾಯ್ ರೀ, 180 ರೂಪೀಸಿಗೆ ಮೋಸನೇ ಇಲ್ಲ. 500 ಕೊಟ್ಟರು ಆರಾಮಾಗಿ ಹೋಗ್ಬೋದು. ಮಿಸ್ ಮಾಡಬೇಡಿ, ಮಾತ್ರ ಎಂಜಾಯ್ ಮಾಡಿಬಿಡಿ ಈಗಲೇ. ಇಲ್ಲಾಂದರೆ ಇನ್ ಫ್ಯೂಚರ್ ತುಂಬ ಕ್ರೌಡ್ ಆಗುತ್ತೆ. ಆಲ್ರೆಡಿ ಕೆಲವು ಜನಕ್ಕೆ ಗೊತ್ತಿಲ್ಲ ಇದು. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ, ನೀವು ಯಾವ ಥರ ಫೀಲ್ ಮಾಡ್ತೀರಾ ಅಂದರೆ, ಎಲ್ರಿಗೂ ಬೈಕ್ ಓಡಿಸುವಾಗ, ಕಾರ್ ಓಡಿಸುವಾಗ ಬ್ಯಾಂಗ್ಳೂರಲ್ಲಿ ಬೇಗ ಸಿಗ್ನಲ್ ಕ್ಲಿಯರ್ ಆಗಲಿ ಅಂತ ಕಾಯ್ತಾ ಇರ್ತೀರ. ಬಟ್ ಈ ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ನಿಮಗೆ ಇನ್ನೂ ಸಿಗ್ನಲ್ ತುಂಬ ಹೊತ್ತು ಡಿಲೇ ಆಗಲಿ ಅಂತ ಫೀಲ್ ಮಾಡ್ತೀರಾ. ಯಾಕಂದರೆ ಅಷ್ಟು ಎಂಜಾಯ್ಮೆಂಟ್ಸ್ ಕೊಡ್ತಾ ಇದೆ ನಿಮಗೆ. ಎಷ್ಟು KSRTC ಮಾತ್ರ ಒಳ್ಳೊಳ್ಳೆ ಬಸ್ಸಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಒನ್ ಆಫ್ ದ ಬೆಸ್ಟ್ ಟ್ರಾನ್ಸ್ಪೋರ್ಟ್ ಇನ್ ದಿ ಕರ್ನಾಟಕ ಟೂರಿಸಮ್ KSRTC. ಈ ಥರ ಎಲ್ಲ ಪೈಪ್ಸ್ ಇರುತ್ತೆ, ಎದ್ದು ನಿಂತ್ಕೊಬಿಡಿ, ನೋಡ್ಕೊಂಡು ನಿಂತ್ಕೊಳ್ಳಿ. ಮಿಸ್ ಮಾಡ್ಕೊಬಿಡಿ ವಿಡಿಯೋನ ಕಂಪ್ಲೀಟಾಗಿ ಯೂಟ್ಯೂಬಲ್ಲಿ ನೋಡಿ. ಫುಲ್ ಅಪ್ಡೇಟ್ ಕೊಡ್ತೀನಿ. ನೀವು ಬಂದು ಟ್ರಾವೆಲ್ ಮಾಡೋದು ಆರಾಮಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಎಲ್ಲರೂ ಅರ್ಜೆಂಟಲ್ಲಿದ್ದರೆ ನಾವು ಆರಾಮಾಗಿ ಹೋಗ್ತಾಯಿದ್ದೀವಿ. ಮಾಡೋಕ್ಕೆ ಕೆಲಸ ಇಲ್ಲ ಅಂತಲ್ಲ, ಸಾರಿ, ಫ್ರೀ ಇದ್ದಾಗ ಬಂದು ಎಂಜಾಯ್ ಮಾಡೋದು. ಎಲ್ರಿಗೂ ಆಬ್ವಿಯಸ್ಲಿ ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ಅದನ್ನೆಲ್ಲ ರಿಕವರಿ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಇದು. ಮಾಡೋಕ್ಕೆ ಕೆಲಸ ಇಲ್ಲ ಅಂತಲ್ಲ. ನೋಡಿ, ಅಲ್ಲೊಂದು VRL ಬಸ್ ಬರ್ತಾಯಿದೆ. ವಿಜಯಾನ ಬೆಂಗಳೂರು ಟು ರಾಯಚೂರು. ತಾಗ್ಬಿಡ್ತಾಯಿತ್ತು ಕಟ್ಟಿಗೆ. ರಾಯಚೂರು ಬಸ್ ನೋಡ್ರಿ, VRL. ರಾಯಚೂರವ್ರು ಯಾರಾದರೂ ಕಮೆಂಟ್ ಹಾಕ್ರಿ. ಓನ್ಲಿ ಫಾರ್ VRL ಬಸ್ ಲವರ್ಸ್. ಮತ್ತು ಸೀಟಿಂಗ್ ಅಪ್ಪರ್ ಡೆಕ್ಕಲ್ಲಿ ಅರೇಂಜ್ಮೆಂಟ್ಸು ಅಷ್ಟೇ ಕಂಫರ್ಟಬಲ್ ಆಗಿ ಕೂತ್ಕೋಬೋದು. ಇಲ್ಲಿ ನಿಮಗೆ ನೋಡ್ತಿರ್ಬೋದು ಗ್ರ್ಯಾಬ್ ಹ್ಯಾಂಡಲ್ಸ್ ಕೂಡ ಸಿಗ್ತಾ ಇದೆ.
ಆರಾಮಾಗಿ ಕುತ್ಕೋಬೋದು. ಜಾಸ್ತಿ ಎದ್ದು ನಿಂತ್ಕೊಳ್ಳೋಕೆ ಹೋಗ್ಬೇಡಿ, ಯಾಕಂದರೆ ಈ ಥರ ವೈರ್ಸ್ ಎಲ್ಲ ಇರುತ್ತೆ, ಎಲೆಕ್ಟ್ರಿಕ್ ವೈರ್ಸ್ ಮತ್ತು ಈ ಥರ ಪೋಲ್ಸ್ ಇರುತ್ತೆ, ತಾಗುತ್ತೆ. ಹುಷಾರಾಗಿರಿ. ಅವರು ಗೈಡ್ಲೈನ್ಸ್ ಮಾಡಬೇಕಿತ್ತು, ಬಟ್ ಗೈಡ್ಲೈನ್ಸ್ ಮಾಡಿಲ್ಲ. KSTDC ಕಡೆಯಿಂದ ಇನ್ಫಾರ್ಮ್ ಮಾಡೋಣ, ಗೈಡೆನ್ಸ್ ಕೊಡಲಿ. ಓಕೆನಾ? ಇನ್ನೇನು ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ ನಾವು ನಮ್ಮ ಒಂದು ಫೈನಲ್ ಡೆಸ್ಟಿನೇಷನ್ಗೆ. ರವೀಂದ್ರ ಕಲಾಕ್ಷೇತ್ರಕ್ಕೆ ಇನ್ನೇನು ಬಂದಿದೆ ಆಲ್ರೆಡಿ. ಬೇಗ ಮುಗ್ದೋಯ್ತು ಜರ್ನಿ. ಅಗೇನ್ ವಿತಿನ್ 30 ಮಿನಿಟ್ಸಲ್ಲಿ ಮತ್ತೆ ಎಂಟ್ರಿ ಕೊಡ್ತಾ ಇದ್ದೀವಿ ರವೀಂದ್ರ ಕಲಾಕ್ಷೇತ್ರಕ್ಕೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ. $100% ಇಲ್ಲಿ ಯಾರು ಟ್ರಾವೆಲ್ ಮಾಡ್ತಾಯಿದ್ದಾರೆ ಎಲ್ಲರೂ ಫುಲ್ ಹ್ಯಾಪಿಯಾಗಿದ್ದಾರೆ. 180 ರೂಪೀಸ್ ವರ್ತ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ KSTDC. ಇಂಥ ಒಂದು ಕಡಿಮೆ ಬೆಲೆಗೆ ಈ ಥರ ಒಂದು ಲಕ್ಸುರಿ ಫೀಲಿಂಗ್ನ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬೆಸ್ಟ್. ಥ್ಯಾಂಕ್ ಯು ಫಾರ್ ಕರ್ನಾಟಕ ಟೂರಿಸಮ್. ಆಲ್ರೆಡಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಫೈನಲ್ ಡೆಸ್ಟಿನೇಷನ್ಗೆ ವಿತಿನ್ 30 to 40 ಮಿನಿಟ್ಸಲ್ಲಿ ಬಂದಿದ್ದೀವಿ ನೋಡಿ. ಸಿಗ್ನಲ್ನ ಎಷ್ಟು ಕ್ಲೋಸ್ ಆಗಿದೆ ಫಸ್ಟ್ ನೋಡಿದ್ದು ಬಂತು ಆಲ್ರೆಡಿ. ಅಲ್ಲೊಂದು ಬಸ್ ಆಲ್ರೆಡಿ ನೆಕ್ಸ್ಟ್ ಸ್ಲಾಟ್ 11 o'clock 11:30 ಇನ್ನೊಂದು ಸ್ಲಾಟ್ ಇರೋರಿಗೆ ಆಲ್ರೆಡಿ ಬಸ್ ವೆಯ್ಟ್ ಮಾಡ್ತಾ ಇರುತ್ತೆ. ಹಂಗೆ ಬ್ಯಾಕ್ ಟು ಬ್ಯಾಕ್ ನಿಮ್ಗೆ 30 ಮಿನಿಟ್ಸ್ಗೆ ಒಂದೊಂದು ಬಸ್ ಇರುತ್ತೆ. ಬಂದ್ಬಿಟ್ಟು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಲ್ಲ. ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು, ಕೆಳಗಡೆ ಹೋಗ್ಬಿಟ್ಟು ಎಂಡ್ ಮಾಡ್ತೀನಿ. ಸೊ ಫೈನಲಿ ಸಖತ್ತಾಗಿತ್ತು ಅಂತ ಹೇಳ್ಬೋದು. 30 ಮಿನಿಟ್ಸ್ನ ಒಂದು ರೈಡ್ ಅಂಬಾರಿ ಡಬಲ್ ಡೆಕ್ಕರ್ ಬಸ್ಸಲ್ಲಿ. ಬನ್ನಿ ಈಗ ನಾವು ಕೆಳಗಡೆ ಹೋಗೋಣ. ನಾವು ಈಗ ಕೆಳಗಡೆ ಇಳಿದು ಹೋಗ್ತಾ ಇದ್ದೀವಿ. CC ಕ್ಯಾಮ್ರಾ ಹಾಯ್ ಮಾಡಿ. ಒಳಗಡೆ ಯಾರೂ ಇಲ್ಲೇ ಇಲ್ಲ ಲೋಯರ್ ಡೆಕ್ಕಲ್ಲಿ, ಎಲ್ಲ ಅಪ್ಪರ್ ಡೆಕ್ಕಲ್ಲೇ ಇದ್ದಾರೆ. ಫುಲ್ ನೋಡ್ತಿರ್ಬೋದು ಎಲ್ಲ ಖಾಲಿನೇ ಇದೆ ಲೋಯರ್ ಡೆಕ್. ಯಾಕಂದರೆ ಅಪ್ಪರ್ ಡೆಕ್ಕಲ್ಲೇ ನೀವು ಕುತ್ಕೊಂಡು ಮಜಾ ಮಾಡೋಕ್ಕಾಗೋದು, ಲೋಯರ್ ಡೆಕ್ಕಲ್ಲಿ ಮಜಾ ಮಾಡೋಕ್ಕಾಗದ. ಸರ್ ಬಾಯ್, ಥ್ಯಾಂಕ್ ಯು. ಸಖತ್ತಾಗಿತ್ತು ಜರ್ನಿ ಮಾತ್ರ. ಬಾಯ್. ಸಖತ್ತಾಗಿತ್ತು ಜರ್ನಿ ಮಾತ್ರ. ಬಾಯ್. ನೋಡ್ತಿರ್ಬೋದು ನಾನು ಈಗಷ್ಟೇ ರೈಡ್ನ ಕಂಪ್ಲೀಟ್ ಮಾಡಿದೆ ಅಂಬಾರಿ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಫೀಲ್ ಮಾಡಿ. ಅದೇ ರೀತಿ ಹೇಳ್ದಂಗೆ ನಿಮಗೆ ಪದೇ 180 ರೂಪೀಸ್ ಇಟ್ ಈಸ್ ವರ್ತ್ ಅಂತಲೇ ಹೇಳ್ಬೋದು. ಈ ಬಸ್ಸಲ್ಲಿ ನಾವೀಗ ಟ್ರಾವೆಲ್ ಮಾಡಿ ಮುಗಿಸ್ಕೊಂಡು ಬಂದಿರೋದು 10:30 ಸ್ಲಾಟ್. ಇದು ಈಗ 11 o'clock ಒಂದು ಸ್ಲಾಟ್ ಇರೋದು ಅರ್ಲಿ ಮಾರ್ನಿಂಗ್. ಈಗ ಈ ಬಸ್ಸು ಎವ್ರಿ 30 ಮಿನಿಟ್ಸ್ಗೆ ಮೂವ್ ಆಗ್ತಾನೇ ಇರುತ್ತೆ. ಎಂಜಾಯ್ ಮಾಡ್ತಾನೆ ಇರ್ತೀರ. ಇದು ಇಷ್ಟು ಹೇಳಬೇಕಿತ್ತು ನಿಮಗೆ. ಆಲ್ಮೋಸ್ಟ್ ಎಲ್ರಿಗೂ ಇನ್ನೂ ಕೆಲವು ಜನಕ್ಕೆ ಗೊತ್ತಿಲ್ಲ ಅಂದ್ಕೋತೀನಿ ಈ ಬಸ್ಸಸ್ ಬಂದು. ಆಲ್ಮೋಸ್ಟ್ ಮಸ್ಟ್ ಆ್ಯಂಡ್ ಶುಡ್ ಎಂಜಾಯ್ ಮಾಡ್ತೀರಾ ಜರ್ನಿನ. ಟೋಟಲಿ ನಿಮಗೆ 15 ಸ್ಲಾಟ್ ಇರುತ್ತೆ. ಅಂಬಾರಿ 1, ಅಂಬಾರಿ 2, ಅಂಬಾರಿ 3 ಅಂತ. ಅಂಬಾರಿ 1ಅಲ್ಲಿ 5 ಸ್ಲಾಟ್ ಇರುತ್ತೆ, ಅಂಬಾರಿ 2ಅಲ್ಲಿ 5 ಸ್ಲಾಟ್, ಅಂಬಾರಿ 3ಅಲ್ಲಿ ಅಗೇನ್ ಮತ್ತೆ 5 ಸ್ಲಾಟ್ಸ್ ನಿಮಗೆ ಎವ್ರಿ ಹಾಫ್ ಆನ್ ಅವರ್ಗೆ ಮೂವ್ ಆಗ್ತಾನೇ ಇರುತ್ತೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ನಮ್ಮ ಒಂದು ಅಂಬಾರಿ ಬಸ್ ಯಾವ ಥರ ಇತ್ತು, ನಮ್ಮ ಕರ್ನಾಟಕ ಬಸ್ ಅಂತ KSTDC ಅವರ ಒಂದು ಹೊಸ ನ್ಯೂ ಚಾಪ್ಟರ್ ಈ ಬಸ್ಗೆ ಬ್ಯಾಂಗ್ಳೂರಲ್ಲಿ ಲಾಂಚ್ ಮಾಡಿರೋದು. ಮಿಸ್ ಮಾಡಿಬಿಡಿ, ಕಮೆಂಟ್ ಮಾಡಿ ಯಾರ್ಯಾರು ನಮ್ಮ ಒಂದು KSRTC ಫ್ಯಾನ್ ಕೂಡ ಇದ್ದೀರಾ ಅಂತ. ಇನ್ನೂ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಎಲ್ಲ AC ಬಸ್ಸಸ್ಸಲ್ಲೂ ಹ್ಯಾಮರ್ಸ್ ಎಲ್ಲ ನೀವು ಅದಕ್ಕೆ ಬೋಲ್ಟ್ ಹೊಡೆದ್ಬಿಟ್ಟು ಕ್ಲೋಸ್ ಮಾಡಿದ್ದೀರಾ. ಪ್ಲೀಸ್ ಇನ್ಸ್ಟ್ರಕ್ಷನ್ಸ್ ಆದರೂ ಕೊಡಿ ಪ್ಯಾಸೆಂಜರ್ಸ್ಗೆ, ಅಥವಾ ಅದನ್ನಾದರೂ ರಿಮೂವ್ ಮಾಡಿ. ಇದು ಒಂದು ಡಿಸಡ್ವಾಂಟೇಜ್ ಅಂತ ಹೇಳ್ಬೋದು. ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಅಲ್ಲಿ ತುಂಬ ಬಸ್ಸಸ್ ಫೈರ್ ಆಕ್ಸಿಡೆಂಟ್ಸ್ ಆಗ್ತಾಯಿದೆ. ನಾನು ತುಂಬ ಬಸ್ಸಸ್ ಡ್ರೈವರ್ಸಲ್ಲಿ ಕೇಳ್ಕೊಂಡಿದ್ದೀನಿ, ಬಟ್ ಯಾರೂ ತೋರಿಸ್ತಾ ಇಲ್ಲ, ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಯಾಮರ್ಸ್ತಾ ಇದ್ದಾರೆ. ಇದೊಂದು ಇನ್ಫಾರ್ಮೇಷನ್ ಶೇರ್ ಮಾಡಬೇಕಿತ್ತು. ಮಸ್ಟ್ ಆ್ಯಂಡ್ ಶುಡ್ ಹ್ಯಾಮರ್ ಓಪನ್ ಕಂಡೀಷನಲ್ಲಿ ಇದೆ. ಇನ್ನೂ ಒಂದು ಪಾರ್ಕಿಂಗ್ ಬಗ್ಗೆ ನಿಮ್ಗೆ ಹೇಳಬೇಕಿತ್ತು. ಪಾರ್ಕಿಂಗ್ ಇನ್ಫಾರ್ಮೇಷನ್ ನೀವೇನಾದರೂ ಮೆಟ್ರೋದಲ್ಲಿ ಬರೋದಾದರೆ KR ಮಾರ್ಕೆಟಿಂದ ಮೆಜೆಸ್ಟಿಕ್ಕಿಂದನೂ ಬರ್ಬೋದು ಈಸಿಯಾಗಿ. ಆ್ಯಂಡ್ ಅಗೇನ್ ನೀವೇನಾದ್ರು 2 ವೀಲರ್ ತೊಗೊಂಡು ಬಂದರೆ ಆರಾಮಾಗಿ ಪಾರ್ಕಿಂಗ್ ಪ್ಲೇಸಸ್ಸು ನಿಮಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಥರ ಸಿಗುತ್ತೆ. ಫುಲ್ ಪಾರ್ಕಿಂಗ್ ಪ್ಲೇಸ್ ಎಲ್ಲ ಇದೆ. ಮತ್ತು ನೋ ಚಾರ್ಜಸ್, ಇಷ್ಟು ಫ್ರೀ ಆಫ್ ಕಾಸ್ಟ್. ಕಾರ್ ಕೂಡ ತರ್ಬೋದು. ಹೆಲಿಕಾಪ್ಟರ್ ಯಾರ್ದಾದ್ರು ಇದ್ದರೆ ತೊಗೊಂಡು ಬನ್ನಿ, ನಿಲ್ಸ್ಕೊಬೋದೇನೋ. ಓಕೆನಾ? ನಿಲ್ಸೋಕ್ಕಾಗಲ್ಲ, ಜಸ್ಟ್ ಫಾರ್ ಎ ಫನ್. ನೀವೇನಾದರೂ ಕಾರ್, ಬೈಕ್ ಆರ್ ಎನಿಥಿಂಗ್ ತೊಗೊಂಡು ಬಂದರೆ ವೆಹಿಕಲ್ ಈಸಿಯಾಗಿ ಪಾರ್ಕ್ ಕೂಡ ಮಾಡ್ಕೊಳ್ಬೋದು.
ನೋ ವರೀಸ್. ನಾನು ಕೂಡ ಇಲ್ಲಿ ನಮ್ಮ ಟೂ ವೀಲರ್ ಪಾರ್ಕ್ ಮಾಡಿದ್ದೀನಿ. ಹೊಸಪೇಟೆಯಿಂದ ಬ್ಯಾಂಗ್ಳೂರು ಬಂದಿದೆ ನಮ್ಮ ಗಾಡಿ. ಇದರ ಒಂದು ಕಂಪ್ಲೀಟ್ ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇದಾಗಿತ್ತು ಕಂಪ್ಲೀಟ್ ಅಂಬಾರಿ ಡಬಲ್ ಡೆಕ್ಕರ್ ಬಸ್ನ ವೀಡಿಯೋ. ಬಾಯ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ.